ಹೌದಾ? ಇಲ್ಲಿ ನ್ಯಾಶ್ ಅಂತ ಯಾವ್ದು ಮೀನಿದು ರಜನ್ ಅವರೇ? ಅದು ವೈಟ್ ಪಾಂಪ್ಲೇಟು. ಓಕೆ ಓಕೆ. ವೈಟ್ ಪಾಂಪ್ಲೇಟು, ಕ್ರ್ಯಾಬು, ದೈಸು, ಜಿಲೇಬಿ. ಯಾವ ಥರದ ಮೀನುಗಳು ಇದೆ ಗೊತ್ತಾ ಈಗ? ಪಾಂಪ್ಲೇಟು, ಅಂಜಲ್ಲು, ಬಟರ್ ಫಿಶ್ಶು, ಕಾಣೆ, ಆಮೇಲೆ ಕ್ರ್ಯಾಬ್ ಇರುತ್ತೆ, ಪ್ರಾನ್ಸ್ ಇರುತ್ತೆ, ಎಲ್ಲ ಟೈಗರ್ ಪ್ರಾನ್ಸ್ ದೊಡ್ಡ ದೊಡ್ಡದು. ಈ ಥರ ದೊಡ್ಡ ದೊಡ್ಡ ಟೈಗರ್ ತುಂಬ ಪ್ರಾನ್ಸ್ ದೊಡ್ಡ ಇದೆಯಲ್ಲ? ತುಂಬ ದೊಡ್ಡ ದೊಡ್ಡದಿದೆ. ಈ ಥರ ಬರುತ್ತೆ ಒಂದೊಂದು ಪ್ರಾನ್ಸು. ತುಂಬ ಸೈಜ್ ತುಂಬ ಸೈಜ್ ದೊಡ್ಡ. ಇದು ಯಾವ ಮೀನು ಸ್ಲೈಸ್ ಇದು? ಇದೆಲ್ಲ ಡ್ಯಾಮ್ ಪಾಂಪ್ಲೇಟ್. ಪಾಂಪ್ಲೇಟ್ ಇದೆಲ್ಲ? ಹಾಂ, ಡ್ಯಾಮ್ ಪಾಂಪ್ಲೇಟ್. ಡ್ಯಾಮ್ ಪಾಂಪ್ಲೇಟ್ ಅಂತ ಬರುತ್ತೆ. ಇದೆಲ್ಲ 90 ರುಪೀಸ್, 120, 130, 140ವರೆಗೂ ಇರ್ತದೆ ಸ್ಲೈಸು. ಈಗ 1.25 kg ಮೀನಲ್ಲಿ ನೋಡಿದ್ರೆ 80 ರುಪೀಸು, 90 ರುಪೀಸ್, 100 ರುಪೀಸ್ವರೆಗೂ ಇರ್ತದೆ. ಈಗೆಲ್ಲ 2 kg ಬರೋ ಮೀನು ಆದರೆ 120 ರುಪೀಸ್ ಹತ್ತಿರ ಬರುತ್ತೆ. ಲಾಂಗ್ ಲೆಂತ್ ಜಾಸ್ತಿ ಇರುತ್ತೆ, ಇದರಿಂದ ಸಿಕ್ಬಿಡುತ್ತೆ. ಬಾಂಗ್ಡಾ ಹೇಗೆ ಯಾವ ಥರ ರೇಟು? ಬಾಂಗ್ಡಾ ಇಲ್ಲಿ ನೋಡಿ ಸ್ಲೈಸ್ ಕೊಡ್ಲಾ? ಸೈಜ್ ಅಲ್ಲ, ಜಿಲೇಬಿನೇ ಬೇಕಾ? ಆಯ್ತು ಕೊಟ್ಟು ಜೋರಾಗಿ. ನೋಡು ಕುಡಿದೆ ಮತ್ತೆ ಮಡಗಿದೆ ಅಣ್ಣ. ಗೊತ್ತಾಗುತ್ತಾನೆ 100 ರುಪೀಸ್ ಅಪ್ಪ. ಸ್ಲೈಸು ಎರಡು ಗುರು ಅಮೌಂಟು ಒಂದೊಂದರಲ್ಲಿ ಹಾಕಿ ಏನು ಮಾಡೋದು ಕಣ? ಪ್ರಾನ್ಸ್ ಹೇಳಿದ್ವಿ, ಪ್ರಾನ್ಸ್ 150.
ಒಂದು ಪ್ಲೇಟ್ಗೆ 7 ಬರುತ್ತೆ. ಇಲ್ಲಿ ನಮಗೊಂದು ನಿಮಗೊಂದಾ ಬೇರೆ ಖಾರ ಕಮ್ಮಿ ಹಾಕೋಣಕ್ಕೆ ಖಾರ ಕಮ್ಮಿ ಬೇಕಾ? ಬೇರೆಯವ್ರಿಗೆ ಫ್ರೆಂಡ್ಸ್ ನಮಗೆ ನಿಮಗೊಂದಾ 2 ಪ್ಲೇಟ್ ಕೊಡಿ ಸರ್. ವಿಡಿಯೋ ಮಾಡ್ತಾ ಇದ್ದೀರಾ? ನೀನು ಬರ್ತಾಯಿಲ್ಲ ನೀನು ಹಾಂ ಅದೆಲ್ಲ ಟೈಗರ್ ಫ್ರಾನ್ಸ್ ಇದೆ. ಹಾಂ ಎಷ್ಟು ಸೈಜ್ ಅದು ಸರ್? ನಿಮ್ಮ ಹೆಸರು ಗೊತ್ತಾಗಿಲ್ಲ. ನಮ್ಮ ಹೆಸರು ರಾಜಣ್ಣ ಅಂತ. ಓಕೆ ಎಲ್ಲ ನಾವು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾರಾಯಣಗೌಡ್ರ ಜೊತೆಲಿ. ಓಕೆ. ಹಂಗಾಗಿ ನಾವೆಲ್ಲ ರಾಜಹುಲಿ ರಾಜಣ್ಣ ಅಂತಾನೆ ಅಲ್ಲಿ ಗುರುತಿಸ್ಕೊಂಡಿದ್ದೀವಿ. ರಾಜಹುಲಿ ರಾಜಹುಲಿ ರಾಜಣ್ಣ ಅಂತಾನೆ ಇಟ್ಟಿರೋದು. ಅದು ಹೋಟ್ಲ್ ಹೆಸರು ಹಂಗೆ ಇದೆ, ರಾಜಹುಲಿ ಹೋಟೆಲ್ ಅಂತ. ಯಾವಾಗಿಂದ ಈ ರಾಜಹುಲಿ ಅಂತ ಸರ್ ನಾವು ಅಲ್ಲೇ ಸುಮಾರು ವರ್ಷದಿಂದನೂ ಇದೆ ಸರ್ ಅದು. ಓಕೆ. ಅದು ಹೆಸರು ಎಲ್ಲ ಹಂಗೆ ಇದೆ. ಓಕೆ. ಬಟ್ ಅದರ ಬಿಸ್ನೆಸ್ ಲೈನ್ಗೆ ಹಾಕೋ ಬಿಸ್ನೆಸ್ ಅಂತ ಇದೆ ಗೊತ್ತಾ. ನಾವು ಹೋರಾಟಗಾರರು, ನಾಳೆ ನೋಡಿ ಹೋರಾಟಕ್ಕೆ ಇಷ್ಟು ದಿವಸ ಓಡಾಡಿದ್ದೀವಿ. ಈಗ ಕೆಲಸ ಕಾರ್ಯಗಳು ಅಂತ ಮನೇದು ಇರ್ತದಲ್ಲ ಅವೆಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ದುಡಿಮೆ, ಇದು ದುಡಿಮೆ ನಮಗೆ. ಓಕೆ. ಈಗಲೂ ರಕ್ಷಣಾ ವೇದಿಕೆಯಲ್ಲಿ ನಾವು ವಿಜಯನಗರ ಯೂತ್ ಪ್ರೆಸಿಡೆಂಟ್ ಆಗಿದ್ದೀವಿ ಸರ್. ಇದು ಲೊಕೇಶನ್ ಬಂದು ಮೈಸೂರು ರೋಡ್ ದೀಪಾಂಜನಗರ ಮೆಟ್ರೋ ಸ್ಟೇಷನ್. ಮುಂದೆ ವಿಜಯನಗರ ವಿಜಯನಗರ ಸೈಡು ದೀಪಾಂಜನಗರ ಮೆಟ್ರೋ ಇಳಿದ್ಬಿಟ್ಟು ವಿಜಯನಗರ ಸೈಡ್ ಬಂದರೆ ಜಸ್ಟ್ ಒಂದು 10 ಪಿಲ್ಲರ್ 374 ಪಿಲ್ಲರ್ ನಂಬರು 375 ಮಧ್ಯದಲ್ಲಿದ್ದೀವಿ ನಾವು. ರೋಡ್ ಮಗ್ಲಲ್ಲೇ ಇದ್ದೀವಿ. ಎಲ್ಲೋ ಟಾರ್ಪಲ್ ಕಟ್ಟಿರ್ತೀವಿ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬೋರ್ಡ್ ಹಾಕಿರ್ತೀವಿ. ಅಕ್ಕಪಕ್ಕ ಎಲ್ಲ ಅಂಗಡಿಗಳಿದೆ. ಇಲ್ಲೊಂದು ಮಡಿಕೆ ಅಂಗಡಿ ಇದೆ, ಎದುರುಗಡೆ ಉಮಿಯಾ ಭವನ್ ಅಂತ ಬರುತ್ತೆ. ಇಲ್ಲೇ ನಿಯರೆಸ್ಟ್ ಬರುತ್ತೆ. ವಿಜಯನಗರದ ಜಸ್ಟ್ ಒಂದು 2 ಕಿಲೋಮೀಟರ್ ಅಷ್ಟೇ ಸರ್. ಒಂದು ಕೆಜಿ ಬಟರ್ ಫಿಶ್ ಬಂದರೆ ಹಿಂಗೆ ಬರೋದು. ತುಂಬ ಸಣ್ಣ ಬರಲ್ಲ, ಹಿಂಗಿರುತ್ತೆ ಸೈಜು. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಮೆಗಾ 3 ಇವೆಲ್ಲ ಜಾಸ್ತಿ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಮೀನು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಅಂಜಲ್ ಕೂಡ ಇದೆ ನಿಮ್ಮ ಹತ್ರ? ಅಂಜಲ್ ಫುಲ್ ಮೀನು. ಈಗ ಸ್ಲೈಸ್ ಕೊಟ್ಟರೆ ಸ್ಲೈಸ್ಗೆ 200 ರೂಪಾಯಿ ಕೊಡ್ತಾರೆ. ಹೌದು. ನಾವು ಮೀನೇ ಕೊಡ್ತೀವಿ 400-500 ರೂಪಾಯಿಗೆ. ದೊಡ್ಡದು 1 ಕೆಜಿ ಹತ್ತಿರ ಬಂದ್ಬಿಡುತ್ತೆ. 50 ಕೆಜಿನೇ 700-800 ರೂಪಾಯಿ ಇದೆ. ನಾವು ಈ ಥರ ಫಿಶ್ನ ಕೊಟ್ಬಿಡ್ತೀವಿ ಎಲ್ಲ ಹೊತ್ತು. ಇದನ್ನೇ ಹೋಟೆಲ್ಗೆ ಹೋಗಿ ದೊಡ್ಡ ಹೋಟ್ಲಲ್ಲಿ ತಿಂದರೆ 1000 ತುಂಬ ಕಾಸ್ಟ್ಲಿ ಇದೆ ಹೊರಗಡೆ ಎಲ್ಲ. ಬಿಟ್ಟರೆ ಕಾಣೆ ಇದು ಕಾಣೆ ಬರುತ್ತೆ. ಈ ಸೈಜ್ ಬರುತ್ತೆ ಕಾಣೆ. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿರ್ತವೆ. ಎಲ್ಲ ಹೆಲ್ತಿ ಫುಡ್ಗಳು ತುಂಬ ಚೆನ್ನಾಗಿರುತ್ತೆ ಕಾಣೆ. ಇದೆಲ್ಲ ನದಿ ಮೀನಲ್ಲ? ಹೌದು. ಎಲ್ಲ ಸೀ ಫುಡ್ಗಳೆಲ್ಲ ಸಮುದ್ರದ್ದು ನೋಡಿ. ಕ್ರ್ಯಾಬ್ ಬರುತ್ತೆ, ದೊಡ್ಡದಿರುತ್ತೆ ಕ್ರ್ಯಾಬು. ಓಕೆ ಓಕೆ. ಈ ಥರ ಕ್ರ್ಯಾಬ್ ಬರುತ್ತೆ. ಒಂದೊಂದು ಕ್ರ್ಯಾಬ್ ಒಂದೊಂದು ಸೈಜ್ ಇರುತ್ತೆ. ಹಿಂಗಿರುತ್ತೆ ಕ್ರ್ಯಾಬು. ಅವೆಲ್ಲ ಮೀನುಗಳು ಹೆಚ್ಚಾಗಿ ಎಲ್ಲಿಂದ ಬರುತ್ತೆ? ಎಲ್ಲ ಮಲ್ಪೆ ಸೈಡ್ ನಮ್ಮದು. ಎಲ್ಲ ಮಲ್ಪೆ ಸೈಡ್. ಓಕೆ ಓಕೆ. ಇಲ್ಲಿಂದ ಯಾವ್ದಾರಲ್ಲ ಮಲ್ಪೆ ಸೈಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಅಷ್ಟೇ, ಸನ್ಫ್ಲವರ್ ಆಯಿಲ್ ಇದಾಗ್ತೀವಿ. ಸನ್ಫ್ಲವರ್ ಆಯಿಲು. ಓಕೆ. ಸಂತೂರ್ ಆಯಿಲ್ ಹಾಕ್ತೀರಾ? ಹಾಂ, ಎಲ್ಲ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ನಾವು. ನಾರ್ಮಲ್ ಎಣ್ಣೆ ಹಾಕಲ್ಲ. ಈ ಪಾಮೆಲ್ಲ ಅವು ಎಲ್ಲ ಹಾಕಲ್ಲ. ರುಚಿಗೋಡು ಅವೆಲ್ಲ ಎಲ್ಲ ಸನ್ಫ್ಲವರ್ ಆಯಿಲ್. ಜಾಸ್ತಿ ಮೂವ್ಮೆಂಟ್ ಬಂದು ಇದು ಜಿಲೇಬಿ ಮತ್ತು ಸ್ಲೈಸ್ ಜಾಸ್ತಿ ಮೂವ್ಮೆಂಟು. ಜಿಲೇಬಿ ಅಲ್ಲ? ಅದೇ ಜಿಲೇಬಿ. ಇದೆಲ್ಲ ಟೈಗರ್ ಜಿಲೇಬಿಗಳು. ಇನ್ನೂ ದಪ್ಪ ಬರುತ್ತೆ, ಟೈಗರ್ ಜಿಲೇಬಿ ಅಂತ ಕೊಡ್ತೀವಿ. ಓಕೆ. ಅದು ಇರುತ್ತೆ. ಅದು ಬಿಟ್ಟರೆ ಬೋನ್ಲೆಸ್ ಬಾಷಾ ಅಂತ ಬರುತ್ತೆ. ಇದು ಬಾಷಾ ಫಿಶ್ ಬೋನ್ಲೆಸ್. ಇದು ಬೋನ್ಲೆಸ್. ಹಾಂ, ಬೋನ್ಲೆಸ್ ಸಖತ್ತಾಗಿರುತ್ತೆ ಇದು ಮೀನು. ಓಕೆ. ನೋಡಿ ಹಿಂಗಿರುತ್ತೆ ಮೀನಿದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ರೋಲ್ ಮಾಡಿಬಿಡ್ಬೋದು. ಇದು ಮುಳ್ಳೆ ಇರಲ್ಲ. ಹಿಂಗೆ ನೋಡಿ ಬಿಡ್ಬೋದು. ಒಂದು ಪೀಸ್ ಮುಳ್ಳಿರಲ್ಲ. ಇದು ತುಂಬ ಚೆಂದ ತಿನ್ನಲಿಕ್ಕೆ. ಇದೆಲ್ಲ ಎಷ್ಟಿರ್ಬೋದು ಪ್ರೈಸ್ ಇದೆಲ್ಲ? ಸರ್ ಇದೆಲ್ಲ 150, 200, 180 ಹಂಗಿರುತ್ತೆ. ಇದು ಓಕೆ ಓಕೆ. ಬೋನ್ಲೆಸ್. ಇದು ಸ್ಟಾರ್ಟಿಂಗ್ ರೇಂಜ್ ಏನಿದೆ? ಸ್ಟಾರ್ಟಿಂಗ್ ರೇಂಜ್ 80 ರೂಪೀಸಿಂದ ಫಿಶ್ ಸಿಗುತ್ತೆ ಸರ್. 80 ರೂಪೀಸಿಂದ ಬಾಂಗ್ಡಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜಿಲೇಬಿ 100 ರೂಪೀಸಿಂದನೂ ಸಿಗುತ್ತೆ. ಒಂದು 70 ರೂಪೀಸಿಂದನೂ ಜಿಲೇಬಿ ಸಿಗ್ತದೆ ಸಣ್ಣ ಬಂದರೆ. ಸೀಸನಲ್ಲೂ ದೊಡ್ಡ ಬಂದರೆ ದೊಡ್ಡದು. ಟೈಗರ್ ಜಿಲೇಬಿ ಎಲ್ಲ ಅಪ್ ಟು 120 ಮೇಲೆ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟಿದೆ? ಮ್ಯಾಕ್ಸಿಮಮ್ 250ವರೆಗೂ ಜಿಲೇಬಿ ಬರುತ್ತೆ. ದಪ್ಪದು 1.25 ಕೆಜಿ ಬರುತ್ತೆ. 1 ಕೆಜಿ ಹತ್ತಿರ ಟೈಗರ್ ಜಿಲೇಬಿ ಬೇಯಿಸ್ಕೊಡ್ತೀವಿ. ಯಾರು ಬೇಯಿಸ್ಕೊಡೋದ, ನಾವು ಬೇಯಿಸ್ಕೊಡ್ತೀವಿ ನೀಟಾಗಿ. ಹಂಗಿರುತ್ತೆ. ತಲೆಗಳು. ಇದು ತಲೆಗಳಿದೆಲ್ಲ? ತಲೆ ಇದು ಮೀನು ತಲೆ ಇದು. ಯಾವ ಫಿಶ್ ಇದು? ಇದು ಪಾಂಪ್ಲೆಟ್. ಇದ್ರದ್ದು ಡ್ಯಾಮ್ ಪಾಂಪ್ಲೆಟ್ ತಲೆ. ಸ್ಲೈಸ್ ಹೊಡಿತೀವಲ್ಲ, ತಲೆನಾ ಇದು? ಸ್ಲೈಸ್ ಹೊಡಿತೀವಲ್ಲ, ಹಾಂ, ಆ ಸ್ಲೈಸ್ ತಲೆನೇ ಅದು.
ಎಡ್ ಇರುತ್ತೆ, ಎಡ್ ಸಿಗುತ್ತೆ. ಹಾಂ, ಎಲ್ಲ ಅಂಜಲ್ಲು, ವೈಟ್ ಪಾಂಪ್ಲೆಟು, ಫ್ರಾನ್ಸು, ಬಾಂಗ್ಡ, ಕಾಣೆ, ಆಮೇಲೆ ಸಾಲಮಾನು, ಟೂನಾ, ಪ್ರತಿಯೊಂದು ಫಿಶ್ ಇರುತ್ತೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ? ಟೈಮಿಂಗ್ಸ್ ನಮ್ಮದು 6:30 ಸ್ಟಾರ್ಟ್ ಆಗುತ್ತೆ. 6:30 to 10:30 ಫಿಶ್. ಮಧ್ಯಾಹ್ನ ಊಟ ಇರುತ್ತೆ, ಅದು ಊಟ ಮುಗಿಸ್ಕೊಂಡು ಇವಾಗ ಫಿಶ್ ಇರುತ್ತೆ. ಇದು ಎಲ್ಲ ಹೋಮ್ ಮೇಡ್ ಮಸಾಲೆ ಎಲ್ಲ ಎಲ್ಲಾನು ಹೋಮ್ ಮೇಡ್ ಮಸಾಲೆ ಸರ್. ನಾವು ಯಾವುದು ಆಚೆ ಕಡೆ ತರಲ್ಲ, ಕೆಮಿಕಲ್ ಹಾಕಲ್ಲ. ಓಕೆನಾ? ಆ ಥರ ಎಲ್ಲ ಕ್ಲೀನಾಗಿ ಮಾಡ್ತೀವಿ. ಎಲ್ಲ ಮನೆ ಊಟನ ಯಾವುದು ಫುಡ್ನ ಪಾಯ್ಸನ್ ಮಾಡಲ್ಲ ನಾವು. ನೋಡಿ, ಇಷ್ಟು ಮೀನು ಹಾಕಿದ್ದೀನಿ, ಏನಾರ ಕಲರ್ ಇದೆಯಾ ಕೈ? ಇಲ್ಲ ಕೈ ಕಲರ್ ಇಲ್ಲ. ಹಾಂ, ಕಲರ್ ಕೆಮಿಕಲ್ ಹಾಕ್ಬಿಟ್ಟು ಇದು ಮಾಡಲ್ಲ ನಾವೆಲ್ಲ. ಬಾಡಿಗೆ ಮೆಣಸಿನ್ಕಾಯಿ ಕಲರ್ ಬರ್ತೀವಿ. ಇವತ್ತು 560 ರೂಪಾಯಿ ಕೆಜಿ ಒಂದು. ಹೌದು, 50 ರೂಪಾಯಿದು ಕಲರ್ ಡಬ್ಬ. ನಾವು ಕಲರ್ ಡಬ್ಬ ಹಾಕ್ಬಿಟ್ಟು ಆರಾಮಾಗಿ ಇನ್ನೂ 500 ರೂಪಾಯಿ ಉಳಿಸ್ಕೋಬೋದು. ಅದೆಲ್ಲ ಮಾಡಲ್ಲ ನಾವು. ಫುಲ್ಲು ನ್ಯಾಚುರಲ್ ಕಲರ್ ಬರಬೇಕು ಅಂದರೆ ಒಂದು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತೀವಿ. ಖಾರ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡೋಣ. ಎಲ್ಲ ಒಂದು ಮೆಣಸಿನ್ಕಾಯಿ ಊಟ. ಆಯಿಲು ಅಷ್ಟೇ, ಎತ್ತಿ ಆಯಿಲು ಯಾವುದೂ ಎತ್ತಿ ಯಾವುದೂ ಮಾಡಲ್ಲ. ಆರೋಗ್ಯ ಕೆಡುವಂಥದ್ದು ಯಾವುದೂ ಹಾಕಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ರೇಟು ಹಂಗೆ ಇರ್ತದೆ, ಕ್ವಾಲಿಟಿನೂ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಬರೋ ಕಸ್ಟಮರ್ಸ್ ಎಲ್ಲ ಒಪ್ಪಿದ್ದಾರೆ ನಮ್ಮ ಹತ್ರ. ಹೌದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು 4 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 4 ಇಯರ್ಸಿಂದ ಮಾಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಫುಲ್ಲು ಪ್ರೌಡ್ ಆಗುತ್ತೆ. ವ್ಯಾಪಾರ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗಲ್ಲ ಸರ್. ಯಾರು ಎಷ್ಟೇ ಇದು ಹೇಳಿದ್ರು ಕಾಂಪ್ರಮೈಸಲ್ಲಿ ನಾವು ಫುಡ್ಡಲ್ಲಿ ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ಹಂಗೆ ಮಾಡಿರ್ತೀವಿ, ನಮಗೆ ಗೊತ್ತಿರ್ತದೆ. ಅವ್ರು ಎಲ್ಲೇ ತೊಗೊಂಡಾಗ ಏನೇ ಮಾಡ್ಕೊಬರ್ಲಿ. ಯಾಕೆಂದರೆ ನಾವು ಅಷ್ಟು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಫುಡ್ಡಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ. ಯಾವುದೋ ಲೋಕಲ್ ಇದು ಹಾಕೋದು, ಕಲರ್ ಹಾಕೋದು, ಟೇಸ್ಟಿಂಗ್ ಪೌಡ್ರ್ ಹಾಕೋದು ಅವೆಲ್ಲ ಮಾಡಲ್ಲ ನಾವು. ಅದೇ ಊಟದಲ್ಲೂ ಅಷ್ಟೇ, ಈಗಲೂ ಅಷ್ಟೇ ಕ್ವಾಲಿಟಿ ಕೊಡ್ತಾ ಇದೀವಿ ಸರ್. ಮತ್ತು ಕಸ್ಟಮರ್ಸ್ ಒಳ್ಳೆಯದು, ಚೆನ್ನಾಗಿದೆ ಐಟಮು, ತಿನ್ನಿ ಟೇಸ್ಟ್ ಮಾಡಿ ಚೆನ್ನಾಗಿದೆ 4 ಜನಕ್ಕೆ ಹೇಳಿ. ಇಲ್ಲ ಅಂದರೆ ಆರಾಮಾಗಿ ಏನು ತೊಂದರೆ ಇಲ್ಲ. ನೀವು ಎಲ್ಲರೂ ಒಪ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನನಗಿದೆ. ಒಪ್ಪಿದ್ದಾರೆ, ಆಲ್ರೆಡಿ ಒಪ್ಪಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಓಕೆ, ಇಲ್ಲಿ ಕ್ವಾಲಿಟಿ ಸಿಗಲ್ಲ ಏರಿಯಾ ಅಂತ. ಅದು ಅರೌಂಡಿಂಗ್ 10 ಕಿಲೋಮೀಟರ್ ಒಳಗಡೆ ಈ ಕ್ವಾಲಿಟಿ ಸಿಗಲ್ಲ. ಹಾಂ, ಓಕೆ. ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಓಕೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ಫಿಶ್ ತರಬೇಕು. ಬೆಳಗ್ಗೆ ಹೋದ್ರೇ ಸಿಗೋದು ಫ್ರೆಶ್ ಆಗಿ. ಆಮೇಲೆ ಹೋದ್ರೆ ಮೀನೇ ಸಿಗಲ್ಲ. ಮತ್ತೆ ಇದೆಲ್ಲ ದೊಡ್ಡ ಮೀನುಗಳ ಕಷ್ಟ ಆಗುತ್ತೆ, ಸಿಗಲ್ಲ. ನಮ್ಗೆ ಬೇಕು ಅನ್ಕೊಂಡಿರೋ ಮೀನು ಸಿಗಲ್ಲ. ಹೋಗ್ತೀವಿ ಬೆಳಗ್ಗೆ ಒಂದು ಕ್ಲೀನ್ ಮಾಡ್ಬಿಟ್ಟು 1-2 ಅವರ್ ಸಾಲ್ಟಲ್ಲಿ ಉಪ್ಪು ಹುಳಿಲಿ ನೆನೆ ಹಾಕ್ಬಿಡ್ತೀವಿ, ಕ್ಲೀನ್ ಮಾಡಿ. ಆಮೇಲೆ ಮತ್ತೆ ಒಂದು ಮಸಾಲೆ ಮಾಡಿಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟು 1-2 ಅವರ್ ಫ್ರಿಜ್ಜಲ್ಲಿ ಹಾಕ್ತೀವಿ. ಲೈಟಾಗಿ ಇಟ್ಕೊಂಡಿಟ್ಬಿಟ್ಟು ಹಾಕ್ತೀವಿ. ಎಲ್ಲ ಹಿಡಿತದೆ, ಉಪ್ಪು ಖಾರ ಹಿಡಿತದೆ. ಆಮೇಲೆ ತಗೊಬಂದು ಮತ್ತೆ ಮಸಾಲೆ ಕುಳ್ಕೊಂಡು ತೊಗೊಂಡ್ಬಿಡ್ತೀವಿ. ಹಾಕ್ಬಿಟ್ರೆ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಏಕಾಏಕಿ ತಗೊಂಡ್ಬಿಟ್ಟು ಸಿಂಪಲ್ ಉಪ್ಪಿಟ್ಟು ಇಟ್ಕೊಂಡ್ಬಂದ್ಬಿಟ್ಟು ಮಸಾಲೆ ಹಿಡಿಯಲ್ಲ. ನಿಮ್ಮ ರಾಜ ಹುಲಿ ತವಾ ಫಿಶ್ ಫ್ರೈಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲ ಸರ್, ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಕಡೆಯಿಂದನೂ ತುಂಬ ದೂರದಿಂದ ಬರ್ತಾರೆ. ಸರ್ಜಾಪುರ ರೋಡಿಂದ ಬರ್ತಾರೆ, KR ಪುರಮಿಂದ ಬರ್ತಾ ಇದ್ದಾರೆ. ಈ ಕಡೆ ನೆಲಮಂಗಲದವರೆಗೂ ಫುಲ್ ಟೋಟಲಿ ಬೆಂಗಳೂರು 4 ಸೈಡಿಂದನೂ ಬರ್ತಾರೆ. ಸೆಂಟರ್ ಪ್ಲೇಸು. ಆದ್ರೂ 4 ಕಡೆಯಿಂದ ದೂರದಿಂದ, ತುಮಕೂರಿಂದ ಬರ್ತಾ ಇದ್ದಾರೆ ಜನ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಓಕೆ, ಅದರಲ್ಲೂ ಬೆಳಗ್ಗೆ ಕಾಸೂಪು, ಇಡ್ಲಿ, ನಾಷ್ಟ ಎಲ್ಲ ಇರುತ್ತೆ. ಬೆಳಗ್ಗೆ ಭಾನುವಾರ ಬೆಳಗ್ಗೆ. ಮಧ್ಯಾಹ್ನ 12 ಊಟ ಸ್ಟಾರ್ಟ್ ಆಗುತ್ತೆ. ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಮಟನ್ ಫ್ರೈ, ಮಟನ್ ಚಾಪ್ಸು ಪ್ರತಿಯೊಂದು ಸಿಗುತ್ತೆ ಮಧ್ಯಾಹ್ನ ಟೈಮಲ್ಲಿ. ಊಟ, ಮೀನು ಊಟ, ಮಟನ್ ಊಟ, ಚಿಕನ್ ಊಟ, ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಇರುತ್ತೆ ಸರ್. ಎಲ್ಲ ಟೇಸ್ಟ್ ಮಾಡಿ. ಎಲ್ಲ ಹೋಮ್ ಮೇಡ್ ಊಟ, ಯಾವುದು ಅರಿಶಿನ ಮೆಣಸಿನಕಾಯಿ ಯೂಸ್ ಮಾಡಲ್ಲ. ಎಲ್ಲ ಅಡಿಕೆ ಪ್ಲೇಟಲ್ಲಿ ಕೊಡ್ತೀವಿ ಮಧ್ಯಾಹ್ನದ ಊಟ. ತುಂಬ ಚೆನ್ನಾಗಿರುತ್ತೆ. ಅನ್ವೇಶ್ ಪಟೇಲ್ ಅಂತ. ಅನ್ವೇಶ್ ಪಟೇಲ್, ಓಕೆ. ಸೊ ಯಾವ ಫಿಶ್ ತಗೊಂಡಿದ್ದೀರಾ ಇವತ್ತು? ಜಿಲೇಬಿ. ಓಕೆ, ಚೆನ್ನಾಗಿದೆ. ಒಂದು 2-3 ಸಲ ಬಂದಿದ್ದೀನಿ ನಾನು. ಓಕೆ. ಇವತ್ತು ಶುಕ್ರವಾರ. ಇವತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ. ಅದು ಮತ್ತೆ ಟೇಸ್ಟ್ ಕರಿಯುತ್ತೆ, ಮತ್ತೆ ಕರೀತು ಮತ್ತೆ ನೋಡಿ. ಕೆಲಸ ಬಿಟ್ಟು ಬಂದಿದ್ದೀನಿ ಇಲ್ಲಿ. ಕೆಲಸ ಬಿಟ್ಟು ಪರ್ಮಿಷನ್ ಹಾಕ್ಬಿಟ್ಟು ಬಂದಿದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಜಿಲೇಬಿ ಓಕೆ. ತುಂಬ ಬಿಸಿ, ತುಂಬ ಖಾರ ಇದೆ. ತುಂಬ ಟೇಸ್ಟ್ ಚೆನ್ನಾಗಿದೆ. ಮತ್ತು ಬೇರೆ ಬೇರೆ ಮೀನುಗಳೆಲ್ಲ ತಿಂದಿದ್ದೀನಿ ನಾನು. ಆದರೆ ನಂಗೆ ಜಿಲೇಬಿ ತುಂಬ ಇಷ್ಟ. ಒಂಥರ ಹೇಗೆಂದರೆ ಗ್ರಿಲ್ ಚಿಕನ್ ತಿನ್ನೋದೇ ಬೇಡ, ಇದೊಂದು ತಿಂದರೆ ಸಾಕು. ಓಕೆ. ಎಷ್ಟು ಏನು ಗ್ರಿಲ್ ಚಿಕನ್ ಆದರೆ ನಿಮಗೆ 350, 300, 400 ಎಲ್ಲ ಇರುತ್ತೆ. ಜಸ್ಟ್ 150, 100 ರುಪೀಸ್ಗೆ ನಿಮಗೆ ಒಂದು
ಮೀನು ಬರುತ್ತಿದ್ದು ಆರಾಮಾಗಿ ತಿಂದ್ಬಿಟ್ಟು ಮನೆಗೆ ಹೋಗ್ಬೋದು. Okay. ಊಟ ಬೇಡ, ಊಟ ಮಾಡೋಂಗಿಲ್ಲ, ಹೊಟ್ಟೆ ಫುಲ್ ಆಗುತ್ತೆ. ಒಂದು ತಿಂದ್ರೇ ಹೊಟ್ಟೆ ಫುಲ್ ಆಗುತ್ತೆ. ಚೆನ್ನಾಗಿದೆ, ತುಂಬ ಒಳ್ಳೆಯವರು ಅವರು, ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನಾವೇನು ಮೀನು ಕೇಳ್ತೀವಿ ಅದೇ ಮೀನು ಕೊಡ್ತಾರೆ ನಮಗೆ. ಏನು ಅಲ್ಲೇನು ಬೇರೆ ಬೇರೆ ಏನು ಭೇದ ಭಾವ ಏನು ಮಾಡಲ್ಲ. ತುಂಬ ಚೆನ್ನಾಗಿದೆ ಮೀನು. ಓಕೆ. ತಗೊಂಡ್ರೆ ಅನ್ನನೆಲ್ಲ ತಿನ್ಬೋದು. ಏನು ತೊಗೊಂಡ್ರಿ ಇವತ್ತು? ರಾಜಾ ಹುಲಿ ತವಾ ಫಿಶ್ ನಾವು ವೈಟ್ ಪಾಂಪ್ಲೇಟು, ಜಿಲೇಬಿ ಎಲ್ಲ ಹಾಕಿದ್ದೀವಿ ಸರ್. ಓಕೆ. ಎಲ್ಲ ತುಂಬ ಟೇಸ್ಟಿ ಆಗಿದೆ. ಎಲ್ಲ ರೇಟ್ ಎಲ್ಲ ಕಮ್ಮಿನೇ ಇದೆ. ಜನ ಬಂದು ತಿನ್ಕೊಂಡು ಹೋಗ್ಬೋದು. ಓಕೆ. ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ. ನೀವು ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ? ಸುಮಾರು ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾವು. 2 ವರ್ಷದಿಂದ. ಓಕೆ. ಬೋರ್ ಆಗಲಿಲ್ವಾ ಟೇಸ್ಟ್? ಏನಿಲ್ಲ ಸರ್, ಬೋರ್ ಆಗಲ್ಲ. ಟೇಸ್ಟ್ ಎಲ್ಲ ಹೌದಾ? ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಊಟ ಇರುತ್ತೆ, ಓಕೆ. ಸೂಪರ್ ಇರುತ್ತೆ ಊಟ. ಎಲ್ಲ ಒಣಮೆಣಸಿನ್ಕಾಯಿ ಊಟ ಸರ್. ವೈಟ್ ಪಾಂಪ್ಲೇಟು, ಓಕೆ. ಕ್ರ್ಯಾಬ್ ಇರುತ್ತೆ, ಫ್ರಾನ್ಸ್ ಎಲ್ಲ ಫಿಶು ಇಷ್ಟ ನಮಗೆ. ಓಕೆ. 2 ಇಯರ್ಸಿಂದ ಬರ್ತಾ ಇದ್ದೀವಿ. ಓಕೆ. ಏನು ತೊಗೊಂಡ್ರಿ ಇವತ್ತು? ಇವತ್ತು ಪಾಂಪ್ಲೆಟ್ ತಗೋತಾ ಇದ್ದೀವಿ. ಓಕೆ. ಸೊ ಡೈಲಿ ಟೇಸ್ಟ್ ಮಾಡ್ತಾನೆ ಇರ್ತೀನಿ ನಾನು. ತುಂಬ Okay. ಚೆನ್ನಾಗಿರುತ್ತೆ. ನಾನು ಹೊರಗಡೆ ಫುಡ್ ತಿಂದಿದ್ದೀನಿ, ಬಟ್ ನನಗೆ ಅಂದರೆ ಇಲ್ಲಿ ಎದೆ ಉರಿ ಬರೋದು ಆ ಥರ ಎಲ್ಲ ಆಗಿದೆ. ಸ್ಟಮಕ್ ಪೇನ್